ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ಅದೃಷ್ಟ ತರುವಂತಹ ಸಮಯ ಅಂತ ಆಗ್ಲೇ ಹೇಳಿದೆ. ಯಾಕಂದ್ರೆ ಅದೃಷ್ಟಶಾಲಿ ಕರೆಗಳಿಗೆ 2 ಪ್ರಶ್ನೆಗಳನ್ನ ಕೇಳ್ತೀವಿ. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ಬಹುಮಾನವನ್ನ ಕೊಡ್ತೀವಿ. ಬರೀ ಪ್ರಶ್ನೋತ್ತರಗಳಷ್ಟೇ ಅಲ್ಲ, ನಮ್ಮೊಂದಿಗೆ ಅದೃಷ್ಟವನ್ನ ತರುವಂತಹ ಅತಿಥಿ ಕೂಡ ಇರ್ತಾರೆ ಅಂತ ಆಗ್ಲೇ ಹೇಳಿದ್ದೆ ನಾನು. ಈಗ ಅತಿಥಿಗಳನ್ನ ನಿಮಗೆ ಪರಿಚಯಿಸುವಂತಹ ಸಮಯ. ಬಹುಶಃ ಅವರಿಗೆ ಪರಿಚಯ ಅನ್ನೋದೇ ಬೇಕಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಹೆಸರುವಾಸಿಯಾದಂತಹ ನಿರ್ದೇಶಕರು, ಅದೃಷ್ಟಶಾಲಿ ನಿರ್ದೇಶಕರು, ನಿರ್ಮಾಪಕರು, ನಟರು, ಹೀಗೆ ಸಾಕಷ್ಟು ಮೈಲುಗಲ್ಲುಗಳನ್ನ ದಾಟಿ ಬಂದಂತಹ ವಿಶೇಷವಾದಂತಹ ಅತಿಥಿ ನಮ್ಮೊಂದಿಗಿದ್ದಾರೆ. ದ್ವಾರಕೀಶ್ ಅವರು. ದ್ವಾರಕೀಶ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಆಗ್ಲೇ ಹೇಳ್ತಾ ಇದ್ದೆ ನಾನು ನಮ್ಮ ವೀಕ್ಷಕರಿಗೆ, ಅದೃಷ್ಟ ತರುವಂತಹ ನಟರು, ನಿರ್ದೇಶಕರು, ನಿರ್ಮಾಪಕರು ಅಂತ ಹೇಳಿ. ಅದರಲ್ಲೂ ಆಪ್ತಮಿತ್ರದಂತಹ ಚಿತ್ರವನ್ನು 7 ವರ್ಷಗಳ ಹಿಂದೆ ಕೊಟ್ಟಿದ್ರಿ. ಬಟ್ ಇವತ್ತಿಗೂ ಅದರ ಬಗ್ಗೆ ಮಾತು ಕೇಳಿ ಬರ್ತಾನೆ ಇರುತ್ತೆ. ಈಗ 7 ವರ್ಷದ ನಂತರ ವಿಷ್ಣುವರ್ಧನ ಅನ್ನುವಂಥ ಚಿತ್ರವನ್ನು ಕೊಟ್ಟಿದ್ದೀರಿ. ಸುದೀಪ್ ನಟನೆಯ ಚಿತ್ರ. ಅದು ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ. ವಿಷ್ಣುವರ್ಧನ ಬಗ್ಗೆ, ಆ ಚಿತ್ರ ಹುಟ್ಟಿದ ಬಗ್ಗೆ ಹೇಗೆ ಅಂತ ಕತೆ ಮಾಡ್ಕೊಂಡಿದ್ವಿ. ಆ ಕತೆಗೆ ವಿಷ್ಣುವರ್ಧನ ಅನ್ನೋ ಟೈಟಲ್ನ ಸುದೀಪ್ ಅವರು ಕೊಟ್ಟರು. ಅದು ವಿಷ್ಣುವರ್ಧನ ಆಗಿ ನಮ್ಮೆಲ್ಲರ ಹೃದಯದಲ್ಲಿರ್ತಕ್ಕಂಥ ಆ ವಿಷ್ಣುವರ್ಧನನ ನಾವೆಲ್ಲರೂ ಸದಾ ನೆನೆಸ್ಕೊಳ್ಳುವ ರೀತಿಯಲ್ಲಿ ಆ ಸಿನಿಮಾ ಆಯಿತು. ಅದೃಷ್ಟ ಅನ್ನೋದು ನಾವು ತರೋದಲ್ಲ, ದೇವ್ರು ಕೊಡಬೇಕು ಅದೃಷ್ಟ. ಸೊ ಆದ್ದರಿಂದ ಇವತ್ತು ಆಪ್ತಮಿತ್ರ ಆಗಲಿ, ವಿಷ್ಣುವರ್ಧನ ಚಿತ್ರವಾಗಲಿ, ಜನ ಚೆನ್ನಾಗಿ ನೋಡ್ತಿದ್ದಾರೆ, ಜನ ಚೆನ್ನಾಗಿ ಬೆಂತಟ್ಟಿದ್ದಾರೆ, ಜನ ಅದನ್ನು ಗೆಲ್ಲಿಸಿದ್ದಾರೆ ಅಂದರೆ ಅದೃಷ್ಟ. ಲಕ್ಪತಿ ಆಗಬೇಕು ಅಂದರೆ ಅದೃಷ್ಟ ಬೇಕು. ಲಕ್ಕಿಂದಾನೇ ಅದಕ್ಕೆ ಲಕ್ಪತಿ ಅನ್ನೋದು. ಲಕ್ಪತಿ ಅಂದರೆ ಗಂಡ, ಹೌದು, ಅದೃಷ್ಟದ ಗಂಡ, ಅದೃಷ್ಟದ ಹಸ್ಬೆಂಡ್ ಅನ್ನು ಇದನ್ನು ದೇವರು ಕೊಡಬೇಕು. ಈಗ ಬರ್ತಾ ನಾನು ಹೇಳಿದೆ, ಯಾವುದಕ್ಕೂ ಅದೃಷ್ಟ ಬೇಕು ಮನುಷ್ಯನಿಗೆ. ಎಲ್ಲೋ ದೇವರು ದ್ವಾರಕೀಶಿಗೆ ಮೇಲೆ ಮತ್ತೆ ಕರುಣೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತಿನ ದಿವಸ ವಿಷ್ಣುವರ್ಧನ ಚಿತ್ರ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ. ನೀವೆಲ್ಲರೂ ಅದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದೀರ. ಎಲ್ಲರೂ ಲಕ್ಪತಿಗಳಾಗಲಿ, ಎಲ್ರಿಗೂ ಅದೃಷ್ಟ ಹೊಡಿ. ನನಗೆ ಯಾರೂ ಕಷ್ಟದಲ್ಲಿರೋದು ಇಷ್ಟವಾಗಲ್ಲ. ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿ ಬೇಗ ನೋಡ್ತಾ ಇದ್ದೆ. ಈಗ ಥಟ್ ಅಂತ ಉತ್ತರಗಳು ಬರ್ತಿತ್ತು. ಫಟಾಫಟ್ ಪ್ರಶ್ನೆಗಳಿಗೆ ಥಟ್ ಉತ್ತರಗಳು ಬರ್ತಾ ಇತ್ತು. ಭಾಳ ಜನ ಬುದ್ಧಿವಂತರು ಬೇಗ ಉತ್ತರಗಳನ್ನು ಕೊಡ್ತಾ ಇದ್ರು. ನನಗೆ ಎಲ್ಲರೂ ಲಕ್ಪತಿಗಳಾಗಲಿ ಅನ್ನೋ ಆಸೆ ನನಗಿದೆ. ಆಯ್ಕೆಗಳಿಗೆ ಕಾಯ್ತಾ ಇರಲಿಲ್ಲ ಸರ್. ಆಯ್ಕೆಗಳಿಗೆ ಕಾಯ್ತಾರೆ, ಫಟಾಫಟ್ ಅಂತೆಲ್ಲ ಹೇಳ್ತಾರೆ. ಧೋನಿ ಆಗ್ಬೋದು, ಅಶ್ವಿನ್ ವಿಷಯಗಳಾಗ್ಬೋದು, ಕೃಷ್ಣರಾಜಸಾಗರ ಡ್ಯಾಮ್ ವಿಷಯ ಎಲ್ಲವನ್ನು ಬೇಗ ಹೇಳ್ತಾ ಇದ್ರು. ಎಲ್ಲೋ ಬುದ್ಧಿ ನಾವು ಜಾಸ್ತಿ ಮಾಡ್ಕೋಬೇಕು, ಎಲ್ಲ ಜನರಲ್ ನಾಲೆಡ್ಜ್ ಅಂತ ಹೇಳ್ತೀವಿ ಇದಕ್ಕೆ. ಅದು ಚೆನ್ನಾಗಿ ಬರಬೇಕು ಎಲ್ಲರಲ್ಲೂ ಅನ್ನೋದನ್ನು ತೋರಿಸ್ತಾ ಇದೆ. ಸೊ ಎಲ್ಲ ನೀವುಗಳೆಲ್ಲ ಗೆಲ್ಲಿಸಿದ್ರೆ ಇವತ್ತಿನ ದಿವಸ ದ್ವಾರಕೀಶ್ಗೆ ಅದೃಷ್ಟ ಬಂದಿದೆ. ದ್ವಾರಕೀಶ್ ಲಕ್ಪತಿ ಆಗಿದ್ದಾನೆ. ಓಕೆ, ವಿಷ್ಣುವರ್ಧನ ಚಿತ್ರದ ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಆ ವಿಷ್ಣುವರ್ಧನಲ್ಲಿ ಮೊದಲಿಗೆ ಒಂದು 20 ನಿಮಿಷ ಆರಂಭದಲ್ಲಿ ಒಂದು ಫೈಟ್ ಇದೆಯಂತೆ. ಆ ಫೈಟ್ ಇರುವಂತಹದ್ದು ವಿಷ್ಣು ಆಪ್ತ ಮಿತ್ರದ ಆ ಫೈಟನ್ನೇ ತೆಗೆದುಕೊಂಡಿದ್ದೀರಿ ಅಂತ ಅನ್ನೋದು. ಅದು ಹೊಳೆದಿದ್ದು ಹೇಗೆ ಅಂತ ಅದ್ರ ಬಗ್ಗೆ ಬಹಳ ಮಾತಿದೆ. ಏನು ಹೊಳಿತು ಅಂತಂದರೆ ವಿಷ್ಣುವರ್ಧನ ಅಂತ ಹೇಳ್ತೀನಿ. ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ. ಕುಳ್ಳ ಏಜೆಂಟ್ ಅಂತ ಒಂದು ಸಿನಿಮಾ ಮಾಡಿದ್ದೆ 1971ನಲ್ಲಿ. ಅವಾಗ ನಾನು ರಾಜ್ಕುಮಾರ್ನ ಎದೆ ಮೇಲೆ ಹಾಕ್ಕೊಂಡು ಗುರು ನಿನ್ನ ಮೇಲೆ ಭಕ್ತಿ ಕೊಡು ನನಗೆ ಶಕ್ತಿ ಅಂತ 71ನೇ ಇಸ್ವಿಲಿ ಮಾಡಿದ್ದೆ. ಈಗೆಲ್ಲೋ ಒಂದು ವಿಷ್ಣುವರ್ಧನ ಅಂತ ಹೆಸರಿಟ್ಟಾಗ ಆ ವಿಷ್ಣುವರ್ಧನ ಅನ್ನೋ ಹೆಸರಿಗೆ ತಕ್ಕದಾದ ಸಿನಿಮಾ ಇರಬೇಕು. ಎಲ್ಲೋ ನಮ್ಮ ವಿಷ್ಣುವರ್ಧನ ಜ್ಞಾಪಕ ಬರಬೇಕು. ಅದಕ್ಕೋಸ್ಕರ ಏನು ಮಾಡಿದ್ವಿ, ವಿಷ್ಣುವರ್ಧನ ಫ್ಯಾನು ಸುದೀಪು. ವಿಷ್ಣುವರ್ಧನ ಅಂದರೆ ಖುಷಿ. ವಿಷ್ಣುವರ್ಧನ ನೋಡಿದ ತಕ್ಷಣ ಶಿಲ್ಪಿ ಹೊಡಿತಾನೆ, ವಿಷ್ಣುವರ್ಧನ ಚಪ್ಪಾಳೆ ಹೊಡಿತಾನೆ. ಜನಗಳ ಮನಸ್ಸಿನಲ್ಲಿ ಏನಿದೆಯೋ ಅದು ನಾಯಕ ನಟನ ಹೃದಯದಲ್ಲೂ ಇದೆ ಅನ್ನೋದಕ್ಕೋಸ್ಕರ ಆ ವಿಷ್ಣುವರ್ಧನ ಇಂಟ್ರಡಕ್ಷನ್ ಇತ್ತು. ಅದರಲ್ಲೂ ಈ ಸಿನಿಮಾಟೋಗ್ರಫಿ ಬಗ್ಗೆ ಕೂಡ ಬಹಳ ಒಳ್ಳೆ ಮಾತಿದೆ. ಬೇರೆ ಬೇರೆ ಕಡೆ ಚಿತ್ರೀಕರಣವನ್ನ ಮಾಡಿದ್ರಿ ಅನ್ನೋಂಥದ್ದು. ಎಲ್ಲೆಲ್ಲ ಚಿತ್ರೀಕರಣ ಮಾಡಿದ್ರಿ? ನಾವು ಕೊಲಂಬೋದಲ್ಲಿ ಇದರಲ್ಲಿ ಕೊಲಂಬೋದಲ್ಲಿ ಮಾಡಿದ್ವಿ. ಆಮೇಲಿಂದ ರಾಜಸ್ಥಾನಲ್ಲಿ ಮಾಡಿದ್ವಿ. ರಾಜರತ್ನಂ ಅಂತ ಅವರು ಭಾರತದಲ್ಲೇ ಅತಿ ಹೆಸರುವಾಸಿಯಾದಂಥ ಕ್ಯಾಮ್ರಾಮನ್ ಅವರು ಭಾಳ ಇಂಟ್ರೆಸ್ಟ್ ತೊಗೊಂಡು ಈ ಚಿತ್ರವನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ. ಆ ಮಾಯಾ ಅಂತ ಒಂದು ಹಾಡಲ್ಲಿ ನೋಡಿದೆ ನಾನು. ಆ ಸನ್ರೈಸ್ ಅಂತ ಒಂದು ಶಾಟ್ ಬರುತ್ತೆ. ನನಗೆ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿ ಜನ ನೋಡ್ತಾ ಇದ್ರು. ಬಲು ಇಷ್ಟವಾಯಿತು. ಎಲ್ಲೋ ಟೆಕ್ನಿಕಲಿ ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅಂತ ನನ್ನ ಮಗನಿಗೂ ಆಸೆ ಇದೆ, ಯೋಗೀಶ್ಗೆ. ಹಿ ವಾಂಟ್ಸ್ ಟು ಗಿವ್ ಆಲ್ವೇಸ್ ಗುಡ್ ಫಿಲಮ್. ಇದು ಮೊದಲಿಂದ ಮಾಡ್ಕೊಂಡು ಬಂದಿದ್ದೀವಿ ಬಿಟ್ಟಿದ್ದು. ದ್ವಾರಕೀಶ್ ಚಿತ್ರ ಇದು ಡೂಯಿಂಗ್ ಇಟ್ ಫಾರ್ ದಿ ಲಾಸ್ಟ್ 50 years. ನಿಮ್ಗೆ ಅದೃಷ್ಟ ಕೂಡ ತರ್ತಾನೆ ಇದೆ, ಬರ್ತಾ ಇದೆ, ಬಂದಿತ್ತು ಹೋಗಿತ್ತು, ಬರ್ತಾ ಇದೆ ಮತ್ತೆ. ಸೊ ಯಾರು ನಮ್ಮ ವೀಕ್ಷಕರಿಗೆ ಮತ್ತೊಂದು ಅದೃಷ್ಟವನ್ನ ತಂದುಕೊಡುವಂತಹ ಸಮಯ. ಸೊ ಹಾಗಾಗಿ ಒಂದು ಪ್ರಶ್ನೆಯನ್ನ ಕೇಳ್ಬಿಡೋಣ. ಇದು SMS ರೌಂಡ್. SMS ಕಳಿಸಿ, ಬಹುಮಾನ ಗಳಿಸಿ. ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಕೊಟ್ಟಂತಹ ನಂಬರ್ಗೆ ನೀವು SMS ಕಳಿಸಿದ್ರೆ ಆಯ್ತು. ಆ SMS ಗೆ ಬಂದಂತಹ ಉತ್ತರದಲ್ಲಿ ನಾವು ಲಕ್ಕಿ ವಿನ್ನರ್ ಯಾರು ಅಂತ ಆರಿಸ್ತೀವಿ. ಹಾಗಿದ್ರೆ SMS ಪ್ರಶ್ನೆಗೆ ಪ್ರಶ್ನೆ 1 ಈ ರೀತಿ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಪ್ರಶ್ನೆ 1, SMS ಕಳಿಸಿ, ಬಹುಮಾನ ಗಳಿಸಿ ರೌಂಡ್ನಲ್ಲಿ ಪ್ರಶ್ನೆ 1, ಕರ್ನಾಟಕದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರು ಯಾರು? ಕರ್ನಾಟಕದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರು ಯಾರು? ಆಯ್ಕೆಗಳು: A. B.S. ಯಡಿಯೂರಪ್ಪ, B. R. ಅಶೋಕ್, C. D.V. ಸದಾನಂದ ಗೌಡ, D. V.S. ಆಚಾರ್ಯ. ಇದು ನಮ್ಮ SMS ರೌಂಡ್ನ ಮೊದಲನೇ ಪ್ರಶ್ನೆ. ಕರ್ನಾಟಕದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರು ಯಾರು?
BS ಯಡಿಯೂರಪ್ಪ, ಆರ್ ಅಶೋಕ್, DV ಸದಾನಂದಗೌಡ, VS ಆಚಾರ್ಯ? ಈ ಪ್ರಶ್ನೆಗೆ ನೀವು SMS ಮೂಲಕ ಉತ್ತರವನ್ನ ಕಳುಹಿಸಿ. ನಂಬರ್ ಈ ರೀತಿ ಇದೆ, ನೀವು ಲಕ್ ಅಂತ ಟೈಪ್ ಮಾಡಿ 9901778080 9901778080 ಈ ನಂಬರ್ಗೆ ಉತ್ತರವನ್ನ ಕಳಿಸಿ. ನಂಬರ್ 1, 1ನೇ ಪ್ರಶ್ನೆ ಉತ್ತರ ಯಾವುದಿತ್ತು, ಏನೋ, ಬಿನೋ, ಸಿನೋ, ಡಿನೋ ಆಯ್ಕೆಗಳನ್ನು ಹಾಕಿ ನಮಗೆ SMS ಮಾಡಿ. ನಾವು ನಿಮಗೆ ಮುಂದಿನ ವಾರ ಸರಿಯಾದ ಉತ್ತರವನ್ನ ಕೊಟ್ಟಂತಹ ಅದೃಷ್ಟಶಾಲಿ ವಿಜೇತರು ಯಾರು ಅನ್ನೋದನ್ನ ಹೇಳ್ತೀವಿ. ಪ್ರಶ್ನೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದೀವಿ ನಿಮಗೆ. ಪ್ರಶ್ನೆ ಇರುವಂತಹದ್ದು, ಕರ್ನಾಟಕದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರು ಯಾರು? ಆಯ್ಕೆಗಳು BS ಯಡಿಯೂರಪ್ಪ, ಆರ್ ಅಶೋಕ್, DV ಸದಾನಂದಗೌಡ, VS ಆಚಾರ್ಯ. ಪ್ರಶ್ನೆ ಸರಿಯಾಗಿ ನೋಡ್ಕೊಳ್ಳಿ, ಉತ್ತರವನ್ನ ಕಳಿಸಿ. ಅದೃಷ್ಟಶಾಲಿ ಬಹುಮಾನಿಗಳು ಯಾರಾಗಿರ್ತಾರೆ ಮುಂದಿನ ವಾರ ಗೊತ್ತಾಗತ್ತೆ. ಓಕೆ, SMS ಕಳಿಸಿ, ಬಹುಮಾನ ಗಳಿಸಿ. ರೌಂಡ್ನಲ್ಲಿ ಪ್ರಶ್ನೆ ಕೇಳಿದ್ದಾಯ್ತು, ನೀವು ಪ್ರಶ್ನೆನ ನೋಟ್ ಮಾಡ್ಕೊಂಡಿದ್ದೀರಿ. ನಮ್ಮೊಂದಿಗೆ ಅದೃಷ್ಟವಂತ ನಿರ್ದೇಶಕ, ನಿರ್ಮಾಪಕ, ನಟ ದ್ವಾರಕೀಶ್ ಅವರಿದ್ದಾರೆ. ಅವರೊಂದಿಗೆ ಮಾತು ಮುಂದುವರಿಯುತ್ತೆ. ನಿಮಗೆ ಇನ್ನೊಂದಿಷ್ಟು ಪ್ರಶ್ನಾವಳಿಗಳು ಕೂಡ ಮುಂದುವರಿಯುತ್ತೆ. ಒಂದು ಪುಟ್ಟ ವಿರಾಮದ ನಂತರ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮ ಮುಂದುವರಿಯುತ್ತೆ.